ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮನಕ್ಕೆ ಹೋಗುವ ನಾರಿ ಶಕ್ತಿಗೆ ಜನ್ಮ ಕೊಟ್ಟ ಚಿತ್ರದುರ್ಗ. ಮದಕರಿ ನಾಯಕನಿಗೆ ಜನ್ಮ ಕೊಟ್ಟ ಈ ಬೀಡು. ಇಂತಹ ಸ್ಥಳದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿ ಕೊಟ್ಟ ಯಡಿಯೂರಪ್ಪನವರ ಅಭಿನಂದನಾ ಕಾರ್ಯಕ್ರಮ ಇಂಥ ಜಾಗದಲ್ಲಿ ನಡೆಯತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ. ಮಾನ್ಯ ಯಡಿಯೂರಪ್ಪನವರು ದೈವ ಸಂಕಲ್ಪದ ಕೊಡುಗೆ ಭಾರತೀಯ ಜನತಾ ಪಕ್ಷಕ್ಕೆ. ಅವರ ನಾಯಕತ್ವದಲ್ಲಿ ಅನೇಕ ಜನರು ಬೆಳೆದಿದ್ದಾರೆ, ಅನೇಕರು ಅಧಿಕಾರವನ್ನ ಅನುಭವಿಸಿದ್ದಾರೆ, ನಾಯಕತ್ವವನ್ನ ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಅದು ಯಡಿಯೂರಪ್ಪ ಮತ್ತು ಅವರ ಸಂಗಡಿಗರು. ಅವರ ಕಾಲದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನೇಕರು ನಮ್ಮ ಮಧ್ಯದಲ್ಲಿ ಇದ್ದಾರೆ, ಅನೇಕರು ಇಲ್ಲ. ಆದರೂ ಈ ಒಂದು ಸ್ಥಳದಿಂದ ಇದೊಂದು ಶಕ್ತಿಯ ಸ್ಥಳ. ಆ ಕಾರಣದಿಂದ ನಾವು ಎಲ್ಲರನ್ನೂ ನೆನಪಿಸುವ ಮತ್ತು ನಮ್ಮ ನಾಯಕನಿಗೆ ಅಭಿನಂದನಾ ಕಾರ್ಯಕ್ರಮವನ್ನ, ಅಭಿನಂದನೋತ್ಸವವನ್ನ ಇಲ್ಲಿಂದ ಮಾಡ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ಈಗಾಗಲೇ ವ್ಯವಸ್ಥೆಗಳು ಪ್ರಾರಂಭ ಆಗಿದೆ. ಮಾನ್ಯ ಕಾರಜೋಳದೇವರು, ಶ್ರೀರಾಮುಲು ಅವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ಬಹಳ ಉತ್ಸುಕತೆಯಿಂದ ಮಾಡಬೇಕು ಅಂತ ಹೇಳಿ ನಾವು ಹೊರಟಿದ್ದೇವೆ. ಇಂದು ನಮ್ಮ ನಾರಾಯಣ ಸ್ವಾಮಿ ಅವರು ಕೂಡ ಇಲ್ಲಿ MP ಆಗಿದ್ದವರು. ಇವರೆಲ್ಲರನ್ನ ಬಳಕೆ ಮಾಡಿ ಸಿದ್ದೇಶ್ವರ್ಗೆ ಅವರ ಆದಿಯಾಗಿ ರೇಣುಕಾಚಾರ್ಯ ಅನೇಕ ಮುಖಂಡರುಗಳು ಕೂತಿದ್ದೀವಿ. ಎಲ್ಲರೂ ಒಮ್ಮತದಿಂದ ಈ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿ ಆಗಬೇಕು. ಇದರ ಜೊತೆಗೆ ನಾನು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ದಾವಣಗೆರೆಯಲ್ಲಿ ಹೆಸರು ಹೇಳೋದಿಲ್ಲ ನಾನು. 1 ವರ್ಷ ಚುನಾವಣೆಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಇದೇ ರೀತಿ ಒಂದು ದೊಡ್ಡ ಜನೋತ್ಸವ ಮಾಡಿದ್ರು ನಮ್ಮ ವಿರೋಧ ಪಕ್ಷದವರು. ಕೇವಲ 1 ವರ್ಷ ಇತ್ತು ಚುನಾವಣೆಗೆ. ಅಲ್ಲಿಂದ ಆ ಒಂದು ಇದು ಏನಿತ್ತು ಆ ಜನವನ್ನು ಸೇರಿಸಿ ಅಲ್ಲಿಂದ 1 ವರ್ಷದವರೆಗೆ ಸರ್ಕಾರವನ್ನೇ ಹಿಡಿದ್ರು. ಆದರೆ ನಮಗೆ 2 ವರ್ಷ ಸಮಯ ಇದೆ. ಏನಿಲ್ಲಿ ಅಭಿಮಾನೋತ್ಸವ ಆಗ್ತದೆ ಅದು ಎಲ್ಲಿ ಎಂಡಾಗಬೇಕು ಅಂದ್ರೆ ಭಾರತೀಯ ಜನತಾ ಪಕ್ಷ ವಿಧಾನಸೌಧದ 3ನೇ ಮಹಡಿಗೆ ಬರತಕ್ಕಂಥ ಕೆಲಸವನ್ನ ನಾವು ನೀವು ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಈ 2 ವರ್ಷವನ್ನ ಒಗ್ಗಟ್ಟಿನಿಂದ ಒಮ್ಮನಸ್ಸಿನಿಂದ ನಾವೆಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಅದು ಸುಲಭವಾದ ಕೆಲಸವೇ ಹೊರತು ಕಷ್ಟ ಆಗೋದಿಲ್ಲ. ಈ ಕೆಲಸವನ್ನ ಇಲ್ಲಿಂದ ನಾವು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.